ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಇವತ್ತು ನಿಮಗೆ ಬೇಸಿಗೆಗಾಲದಲ್ಲಿ ಬಿಡುವಂತಹ ಮಲ್ಲಿಗೆ ಹೂವಿನ ಗಿಡದ ಬಗ್ಗೆ ಹಾಗೂ ಅದರಲ್ಲಿ ನಾವು ಏನೆಲ್ಲ ಮಾಡಿದರೆ ಯಥೇಚ್ಛವಾಗಿ ಹೂಗಳನ್ನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಕೆಲವೊಂದು ಹೂವಿನ ಗಿಡಗಳಿದೆ, ಅದು ಕೂಡ ನಿಮಗೆ ಶೋ ಮಾಡ್ತೀನಿ. ಅದೆಲ್ಲ ಮೊಗ್ಗುಗಳು ಆಗಿದೆ, ಅದ್ರ ಜೊತೆಗೆ ಮೊಗ್ಗು ಆಗೋದಕ್ಕೆ ರೀಸನ್ ಏನು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸಾರಿ ಫ್ರೆಂಡ್ಸ್, ಇಷ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದೆ. ಹಾಗಾಗಿ ಇವಾಗಲೂ ಟೈಮ್ ಇಲ್ಲ, ಆದ್ರೂ ವಿಡಿಯೋ ರೆಡಿ ಇತ್ತು. ಆಲ್ಮೋಸ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಕೆಲವೊಂದು ಸರಿ ನಿಮಗೆ ಗೊತ್ತಿದೆ, ಮನೆಗಳು ಕಟ್ಟುವಾಗ ಎಲ್ಲ ಎಷ್ಟು ಸೌಂಡ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಷ್ಟೊಂದು ಹೂ ಅರಳಿಕೊಂಡಿತ್ತು ಅಂತ ಅಂದ್ಬಿಟ್ಟು ಪುನಃ ತೋರಿಸ್ತೀನಿ ನಿಮಗೆ, ಮೊಗ್ಗೆಲ್ಲ ತೋರಿಸ್ತೀನಿ. ಇವಾಗ ಅಲ್ಲಿ ಕಟ್ ಮಾಡಿರೋವಂಥ ಬ್ರ್ಯಾಂಚ್ ಬಂದುಬಿಟ್ಟು ನೋಡಿ, ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಲಾಸ್ಟ್ ಇಯರು ನವೆಂಬರ್ ತಿಂಗಳು ಅಷ್ಟೊತ್ತಿಗೆ, ಅಂದರೆ ನವೆಂಬರ್ ಎಂಡು ಡಿಸೆಂಬರ್ಗೆ ರೀಪಾಟಿಂಗ್ ಮಾಡಿ ಈ ಸಾಸಿವೆ ಹಿಂಡಿ ಮತ್ತು ಹೊಂಗೆ ಹಿಂಡಿ ಎರಡೂ ಸೇರಿಸ್ಬಿಟ್ಟು ರೀಪಾಟಿಂಗ್ ಮಾಡಿದ್ದೆ ಫ್ರೆಂಡ್ಸ್. ಓಕೆನಾ? ಅದ್ರ ಮೇಲೆ ಇದಕ್ಕೆ ಏನೂ ಕೊಟ್ಟಿಲ್ಲ. ಯು ವಿಲ್ ನಾಟ್ ಬಿಲೀವ್, ಏನೂ ಕೊಡ್ದೇ ಇಷ್ಟೊಂದು ಹೂ ಬಿಟ್ಟಿದೆಯಾ ಅಂತ ಅಂದ್ಬಿಟ್ಟು. ಹೌದು, ನಾನು ಏನು ಕೂಡ ಹಾರೈಕೆ ಮಾಡಿಲ್ಲ. ಮಣ್ಣು ನೋಡಿ ಅಷ್ಟೇ ತೇವಾಂಶ ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿ ತೇವಾಂಶ ಬೇಡ, ಆಯಿತಾ? ಯಾಕೆಂತಂದರೆ ತುಂಬ ನೀರೇನು ಅದಕ್ಕೆ ಅವಶ್ಯಕತೆ ಇಲ್ಲ. ಬೇಕಾಗಿರೋ ಟೈಮಿಗೆ ಹಾಕಿದರೆ ಆಯಿತು. ತುಂಬ ಡ್ರೈ ಆಗಿದ್ದರೆ ಹಾಕಿ, ಒಣಗಿದರೆ ಮಣ್ಣು ಪೂರ್ತಿ ವೆಟ್ನೆಸ್ ಇಲ್ಲ ಅಂತಂದರೆ, ಇಲ್ಲ ಅಂದರೆ ನನ್ನ ಕೈಗೆ ನೋಡಿ ತುಂಬ ಏನು ಅಂಟ್ಕೊಳ್ಳೋ ಥರ, ಮಣ್ಣು ಅಂಟ್ಕೊಳ್ಳೋ ಥರ ಇರಲಿಲ್ಲ. ಅಷ್ಟು ಇದ್ದರೆ ಸಾಕು ತೇವಾಂಶ, ಆಯಿತಾ? ಅದ್ರ ಜೊತೆಗೆ ನೋಡಿ ಮೊಗ್ಗು ಹೂಗಳು ಎಷ್ಟೊಂದು ಅರಳಿಬಿಟ್ಟಿದೆ. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್, ಈ ಥರ ಒಂದು ಪಾಟಲ್ಲಿ ನಾವು ಗಿಡ ನೆಟ್ಟು ಒಂದು ಹೂ ಬಿಟ್ಟಾಗ ಇದಲ್ವಾ, ಎಲ್ಲೆಲ್ಲದ ಸಂತೋಷ ಅನಿಸುತ್ತೆ. ಯಾಕೆಂತಂದರೆ ಬೆಳಗ್ಗೆ ವಾಕ್ಗೆ ಹೋಗೋ ಟೈಮಿಗೆ ಒಂಥರ ಘಮ ಇರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಘಮ ತಗೊಳ್ಳೋದಕ್ಕೇ ಒಂಥರ ಏನೋ ರಿಫ್ರೆಶ್ನೆಸ್ ಬರುತ್ತೆ ಮೈಂಡ್ಗೆ, ಅಷ್ಟು ಖುಷಿ ಅನಿಸುತ್ತೆ. ಇದು ಎಲ್ಲ ಕಿತ್ಬಿಟ್ಟು ನಾನು ದೇವರಿಗೆ ಕಟ್ಟಿದ್ದಾಯಿತು. ಕಟ್ಟಿರೋ ವಿಡಿಯೋ ಮಧ್ಯದಲ್ಲಿ ಇದೆ, ಅದು ಕೂಡ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಇಷ್ಟ ಕೂಡ ಆಗುತ್ತೆ ಅಂತ ಗೊತ್ತು ನನಗೆ. ಕೇಳ್ತಾ ಇರ್ತೀರಾ ನೀವು, ಶೇರ್ ಮಾಡಿ ಈ ಥರ ಅಂತ ಅಂದ್ಬಿಟ್ಟು. ಇದನ್ನು ನೆನ್ಪಿಟ್ಕೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರಾ ನೀವು ವೀಡಿಯೋಸ್ಗಳಿಗೆ. ನೋಡಿ ಮೊಗ್ಗು ಯಾವ ಥರ ಬಂದಿದೆ. ಅಲ್ಲಿ ನಾನು ಮೇಲ್ಗಡೆ ಕಟ್ಕೊಟ್ಟಿರೋದಕ್ಕೆ 4 ಬ್ರ್ಯಾಂಚಸ್ ಬಂದುಬಿಟ್ಟು ಅಲ್ಲಿಂದ 5, 6, 7 ಮೊಗ್ಗು ಒಂದೊಂದು ಬ್ರ್ಯಾಂಚಸ್ಸಲ್ಲಿ ಆಗಿದೆ. ಇವಾಗ ನೋಡಿ ಏನೆಲ್ಲ ಹಾಕ್ಬೋದು ಅಂತ ತೋರಿಸ್ತೀನಿ ನೋಡಿ. ಲಿಕ್ವಿಡ್ ಫರ್ಟಿಲೈಸರ್ಗೆ ಆಲೂಗೆಡ್ಡೆ ಸಿಪ್ಪೆಯನ್ನು ನಾನು ಅದ್ರದ್ದು ಪಲ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ರುಬ್ಬಿಟ್ಟು ನೀರಲ್ಲಿ ನೆನೆಸಿಡಬೇಕು ಫ್ರೆಂಡ್ಸ್. ಇದು ಓವರ್ ನೈಟ್ ಅಂದರೆ ಒಂದಿನ ಪೂರ್ತಿ ನೆನೆಸಿಟ್ಬಿಟ್ಟು ಮಾರನೇ ದಿನ ನೀವು 1 ಬಕೆಟ್ ನೀರಿಗೆ ಇದೆಲ್ಲನೂ ಮಿಕ್ಸ್ಚರ್ ಸೇರಿಸ್ಬಿಟ್ಟು ಎಲ್ಲ ಗಿಡಗಳಿಗೆ ಕೊಡುವಂಥದ್ದು. ನೋಡಿ ಇಲ್ಲಿ ಈ ಥರ ಇರುತ್ತೆ. ಓಕೆನಾ? ಸಾರಿ ಫ್ರೆಂಡ್ಸ್, ಈ ಒಂದು ಕ್ಲಿಪ್ಪಿಂಗ್ ಇಲ್ಲ. ಬಕೆಟ್ನಲ್ಲಿ ನಾನು ಮಾರನೇ ದಿನ ಹಾಕಿಬಿಟ್ಟು ಎಲ್ಲ ಗಿಡಗಳಿಗೂ ಕೊಟ್ಬಿಟ್ಟೆ. ಆಮೇಲೆ ನೆನಪಾಯಿತು ನನಗೆ, ಅಯ್ಯೋ ವಿಡಿಯೋ ಬೇಕಿತ್ತು ಅಂತ ಅಂದ್ಬಿಟ್ಟು. ಆವಾಗ ವಿಡಿಯೋ ಹಾಕಿದರೆ ರಿಯೂಸ್ ಅಂತ ಬರುತ್ತೆ. ಹಾಗಾಗಿ ಸಾರಿ ಅಬೌಟ್ ದ್ಯಾಟ್. ಯಾರೂ ಕೂಡ ಬೇಜಾರಾಗಬೇಡಿ. ಹೇಳ್ತಾ ಇರೋದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ ಇಲ್ಲಿ ಮರುಗ ಹಾಕಿಬಿಟ್ಟು ನಾನು ಮಧ್ಯದಲ್ಲಿ ಮರುಗ ಸೇರಿಸ್ಬಿಟ್ಟು ಮಲ್ಲಿಗೆ ಹೂವನ್ನು ಕಟ್ಟಿರುವಂಥದ್ದು ಬೆಳಗ್ಗೆ ಮಾರನೇ ದಿನ. ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಒಂದು ಕಾಲು ಭಾಗನೇ ನಮಗೆ ಸಿಕ್ಕಿರಲಿ ಹಾಕಿರೋ ಅಂಥದ್ದು, ಅದೇನೋ ಒಂದು ಸಂತೋಷ ಅಲ್ವಾ? ಅಷ್ಟು ಚೆನ್ನಾಗಿತ್ತು ಮಾತ್ರ. ಈ ಒಂದು ಮಲ್ಲಿಗೆ ಹೂವನ್ನು ಬೆಳೆಸೋದಕ್ಕೆ ಎಷ್ಟು ಈಸಿ ಇದೆ ಅಂದರೆ, ಕೆಲವರಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ, ಮತ್ತು ಕೆಲವರು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಇದಕ್ಕೆ ತುಂಬ ಏನು ಕೇರಿಂಗ್ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಹೇಳಿರೋ ಅಂಥದ್ದನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಹೂವನ್ನು ಪಡ್ಕೋಬೋದು. ನಾನು ಈ ಸರಿ ಹೂ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ, ಯಾಕೆಂದರೆ ನಾನು ಏನೂ ಕೇರಿಂಗೇ ಮಾಡಿರಲಿಲ್ಲ. ಅದಕ್ಕೆ ಯಾವ ಫರ್ಟಿಲೈಸರ್ ಕೂಡ ಹಾಕಿರಲಿಲ್ಲ.
ಆದರೂ ನೋಡಿ ಇಷ್ಟೊಂದು ಹೂ ನನಗೆ ಸಿಕ್ಕಿದೆ. ಪುನಃ ಅದು ಒನ್ ಟೈಮ್ ಪೂರ್ತಿ ಮುಗಿದಾದ್ಮೇಲೆ ಸೆಕೆಂಡ್ ಟೈಮ್ಗೆ ಅದು ಏನು ಮಾಡಬೇಕು ಅಂತಂದರೆ ಮಣ್ಣನ್ನೆಲ್ಲ ಚೆನ್ನಾಗಿ ಕೆದರಿಬಿಟ್ಟು ಅರ್ಧ ಮಣ್ಣು ತೆಗೆದುಬಿಟ್ಟು ನೀವು ಬೇಕಿದ್ದರೆ ಕೌ ಡಂಗ್ ಸೇರಿಸ್ಬೋದು, ಅಂದರೆ ಸಗಣಿ ಗೊಬ್ಬರನ ಅದಕ್ಕೆ ಪುಡಿ ಮಾಡಿ ಸೇರಿಸ್ಬೋದು, ಪುನಃ ಮಣ್ಣು ಮುಚ್ಚಬಹುದು. ಓಕೆನಾ. ಸೆಕೆಂಡ್ ಟೈಮ್ ಆ ರೀತಿ ಮಾಡೋದ್ರಿಂದ ಸೆಕೆಂಡ್ ಟೈಮ್ ಅಗೇನ್ ಅದು ರೆಡಿ ಆಗುತ್ತೆ ಹೂ ಕೊಡೋದಕ್ಕೆ. ನಾನು ಏನೂ ಕೂಡ ಹಾಕಿರಲಿಲ್ಲ, ಲಿಕ್ವಿಡ್ ಫರ್ಟಿಲೈಸರ್ನ ಈ ಸರಿ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ಎರಡನೇ ಸರಿಗೆ ಹೂ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ, ಎರಡನೇ ಗ್ರೋತು ಚೆನ್ನಾಗಿ ಸಿಗಲಿ ಅಂತ. ಓಕೆನಾ. ಇಲ್ಲಿ ಇವಾಗ ನೋಡ್ತಾ ಇರೋವಂಥದ್ದು ನೋಡಿ ಲಿಲಿ ಫ್ಲವರಿಂದು. ಇದು ಹೂ ಬಿಡದೇ ಅಂದರೆ ಫಸ್ಟ್ ಟೈಮ್ ಹೂ ಬಿಟ್ಟಿರೋವಂಥದ್ದು ಫ್ರೆಂಡ್ಸ್ ನನ್ನ ಗಾರ್ಡನಲ್ಲಿ. ತುಂಬ ಟೈಮಿಂದ ನಾನು ವೆಯ್ಟ್ ಮಾಡ್ತಾನೇ ಇದೆ ಈ ಹೂ ಬಿಡೋದಕ್ಕೆ. ಇದನ್ನು ಈ ಗಡ್ಡೆಯನ್ನು ನೆಟ್ಬಿಟ್ಟು ಆಲ್ಮೋಸ್ಟ್ 3 to 4 years ಆಗೋಯಿತು, 4 ವರ್ಷ ಆಗೋಯಿತು. 4 ವರ್ಷದ ಮೇಲೆ ಇದು ಹೂ ಕೊಡ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಹೂವು, ನೋಡಿದರೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿರೋ ಅಂಥ ಒಂದು ಮನೋರಮಣೀಯ ಆದಂಥ ಒಂದು ಕಲರ್ ಕಾಂಬಿನೇಷನ್. ವೈಟ್ ಕಲರ್ ಮಧ್ಯದಲ್ಲಿ ಬಂದುಬಿಟ್ಟು ಸೈಡ್ ವೈಸು ವೈಟ್ ಕಲರಲ್ಲಿ ಅರಳಿಕೊಂಡಿದೆ. ಇದಕ್ಕೆ ಒಂದು ಮೈಲ್ಡ್ ಆದಂಥ ಒಂದು ಇದು ಇದೆ ಫ್ರೆಂಡ್ಸ್, ಘಮ ಇದೆ, ಪರಿಮಳ ಇದೆ. ಅದ್ರ ಹತ್ರ ಹೋಗ್ಬಿಟ್ಟು ಅದರದ್ದು ಸುವಾಸನೆಯನ್ನು ತಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗಲ್ಲ, ಅದರಲ್ಲಿರೋ ಅಂಥ ಪರಿಮಳ ನಮಗೆ ಅಷ್ಟೊಂದು ಫೀಲ್ ಆಗಲ್ಲ. ಅಂದರೆ ಈ ಮಲ್ಲಿಗೆ ಹೂವಿನಷ್ಟು ಸ್ಪ್ರೆಡ್ ಆಗಲ್ಲ. ಅಲ್ಲೇ ಹತ್ರದಲ್ಲೇ ಹೋಗಿಬಿಟ್ಟು ನಾವು ಮೂಗಿಟ್ಕೊಂಡು ನೋಡಬೇಕಾಗುತ್ತೆ. ನನ್ನದೊಂದು ಅಭ್ಯಾಸ ಅದು. ತುಂಬ ಅಂದರೆ ಮಕ್ಕಳಿಗೆಲ್ಲ ಸೋಕಿಸ್ಬೇಡಿ ಹೂಗಳನ್ನ, ಯಾಕೆಂತಂದರೆ ಮೂಗಿನೊಳಗೆ ಹುಳ ಹೋಯಿತು ಅಂದರೆ ಮತ್ತು ಬ್ರೈನಿಗೆ ಹೋಗುತ್ತೆ ಡೈರೆಕ್ಟು. ಹಾಗಾಗಿ ನೋಡಿ, ಬೇರೆ ಎಲ್ಲ ಬ್ರ್ಯಾಂಚಸ್ಸಲ್ಲೂ ನಾನು ಈ ರೀತಿ ಒಂದು ಆಲೂಗೆಡ್ಡೆ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಈರುಳ್ಳಿ ಫರ್ಟಿಲೈಸರ್ ಆಗಿರ್ಬೋದು ಲಿಕ್ವಿಡ್ ಫಾರ್ಮಲ್ಲಿ ನಾವು ಕೊಡೋದ್ರಿಂದ, ಈವನ್ ಈರುಳ್ಳಿದ್ದು ಕೂಡ ಸಿಪ್ಪೆದು ನೀವು ಮಾಡ್ಬೋದು. ಓವರ್ನೈಟು ಸೋಪ್ ಮಾಡಿ ಇಟ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು, ಸೇಮ್ ವೇ. ಓಕೆನಾ. ನೋಡಿ ಎಲ್ಲದರಲ್ಲೂ ಮೊಗ್ಗಾಗಿಬಿಟ್ಟು ಹೂವಾಗಿದೆ ನೋಡಿ, ಎಲ್ಲದರಲ್ಲೂ ಮೊಗ್ಗಿದೆ. ಈ ಥರ ಮೊಗ್ಗನ್ನು ಪಡ್ಕೋಬೇಕು, ಈ ಥರ ಹೂಗಳನ್ನ ಪಡ್ಕೋಬೇಕು ಅಂದರೆ ಈ ಥರ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ವೇಸ್ಟ್ ಮಾಡಿ ಎಸೆಯೋಕ್ಕಿಂತ ನಿಮ್ಮ ಒಂದು ಗಾರ್ಡನ್ಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡು ನೀವು ಯೂಸ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಓಕೆನಾ. ಯಾರೂ ಕೂಡ ಯೂಸ್ ಮಾಡ್ದೇ ಇರುವಂಥದ್ದಲ್ಲ, ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಆಲೂಗೆಡ್ಡೆ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಇವೆಲ್ಲನೂ ಕೂಡ ಅಷ್ಟೇ ನಾನು ಹೇಳಿರೋ ಪ್ರಕಾರನೇ ಯೂಸ್ ಮಾಡ್ಬೋದು. ಓಕೆನಾ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮೀಟ್ ಮಾಡ್ತೀನಿ. ಹ್ಯಾಪಿ ಗಾರ್ಡನಿಂಗ್.